ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ತಾಯಿ ಮನೆಗೆ ಒಂದು ದಿವಸಕ್ಕೆ ಅನಿವಾರ್ಯ ಕಾರಣಕ್ಕಾಗಿ ಹೋಗಬೇಕಾಗಿ ಬಂದಿತ್ತು ಒಂದು ದಿವಸ. ಆ ವ್ಲಾಗನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇದಾದದ್ದು ಫೆಬ್ರವರಿಯಲ್ಲಿ. ನಮಗೆ ಹೋದ ನಂತರ ತಮ್ಮ ಏನೋ ಸರ್ಪ್ರೈಸ್ ತಂದಿದ್ದಾನೆ ಅಂತ ಗೊತ್ತಾದದ್ದು. ಅವನ ಫಸ್ಟ್ ಸ್ಯಾಲರಿಯಿಂದ ಒಂದು ಕಂಪ್ಲೀಟ್ ನನಗೆ ಸರ್ಪ್ರೈಸ್ ಪ್ಯಾಕೇಜ್ ಅದು. ಆ ವ್ಲಾಗನ್ನು ಇವತ್ತು ನಾನು ಹಾಕ್ತಾ ಇದ್ದೇನೆ. ಬನ್ನಿ ವ್ಲಾಗನ್ನು ನೋಡ್ಕೊಂಡು ಬರುವ. ಎಂತಾದ್ರೂ ಇದನ್ನ ಫಸ್ಟ್ ಸಂಬಳದ್ದಾಗಿರ್ತದೆ. ಇದೆಂತ ನನಗೆ ಭಾರಿ ಚಂದದ ಗಿಫ್ಟ್ ಬಂದಿದ್ದೆ. ನೋಡ ನಾನು ಓಪನ್ ಮಾಡ್ತೇನೆ. ನಾನು ಓಪನ್ ಮಾಡ್ತೇನೆ. ಅಮ್ಮಂಗ ಆರ್ಡರ್ ಮಾಡಿದ್ದೆ ಎಂತಾರು. ಬಾವಂಗೂ ಇದ್ದ. ಭಾವನದ್ದು ಇದ್ರಲ್ಲೇ ಇದ್ದ. ಈಗ ಇದು ಎನ್ನದು ಮಾತ್ರವಾ? ಅಂಬಾಗ ಪುಟ್ಟಣ್ಣಂದು. ದೇವ್ರೆ, ಇವನು ಫಸ್ಟ್ ಸಂಬಳವನ್ನು ಲಗಾಡಿ ಕೊಟ್ನ ಅಂತ. ತಡಿ ನಿಲ್ಲು, ಮಾಮ ಹೇಳಿದ್ರೆ ಕೇಳು. ನಿನಗೂ ಇದ್ದಡ, ನಿಲ್ಲು. ಕೂಗಿದ್ರೆ ಕೊಡೇಡ ಆತ. ಮೊನ್ನೆ ಮಂಗಳವಾರ ಆರ್ಡರ್ ಮಾಡಿದ್ದೆ. ಅದು ಇಂದು ವಾಪಸ್ ಶನಿವಾರ. ಅದೆಂತ ತೊಗೊಂಡ್ರೆ ಅದು ನಿನ್ನೆ ಬೈದು ಆರ್ಡರ್. ನಾನು ನಿನ್ನೆ ಕಾಣ್ತಲ್ಲ ಬಸ್ಸಲ್ಲಿ ಅಲ್ಲಿ ಮಮತಾಗೆ ಫೋನ್ ಮಾಡಿದ್ದೆ ಶಾಪಿಂಗ್ ಹಿಂಗೆ ಏನದೊಂದು ಆರ್ಡರ್ ಬಾಪಲ್ಲಿದ್ದು ನನಗಿಂತ ತೊಗೊಂಡ್ರೆ ಅಮೆಝಾನ್ ಅಡ್ರೆಸ್ ಹಾಕುತ್ತಲ್ಲ ನಾವು, ಅದರಲ್ಲಿ ಅದರದ್ದೇ ನಂಬರ್ ಇತ್ತು. ಎನ್ನ ನಂಬರ್ ಇಲ್ಲ ಹೇಳಿ ನನಗೆ ಗೊತ್ತಿಲ್ಲ. ನಾನು ಕಾಲೇಜ್ ಟೈಮಿಲ್ಲ ಅದ ನಂಬರ್ ಹಾಕಿರ್ತದಲ್ಲ. ಅದಕ್ಕೆ ಡೆಲಿವರಿ ಏಜೆಂಟ್ ಕಾಲ್ ಮಾಡಿದ್ದು ಅಕ್ಷಯ್ ಹೇಳಿದ್ದು ಅಭಿಷೇಕ್ ಅಲ್ಲಿ ಹೇಳಿದ್ದು. ಅಭಿಷೇಕ್ ಅಂತ ಹೇಳಿದ್ರೆ ಸರಿ ಆಗಿಲ್ಲ, ನಾವು ಆರ್ಡರ್ ಮಾಡ್ಲಿಲ್ಲ, ನಮಗೆ ಯಾರು ಗೊತ್ತಿಲ್ಲ ಹೇಳಿ ಹೇಳಿದ್ದಾರೆ 2-3 ಸರ್ತಿ. 2-3 ಸರ್ತಿ ಫೋನ್ ಮಾಡಿ ಕೇಳಿದ್ದ, ನಿಮ್ಮದೇ ನಂಬರ್ ಉಂಟು, ನಿಮ್ಮದಲ್ವಾ ಹೇಳಿ. ಅಲ್ಲ ಹೇಳಿ ಹೇಳಿದ್ದಾರೆ. ಅವ ಮತ್ತೆ ರಿಟರ್ನ್ ಡೆಲಿವರಿ ಮಾಡಿದ್ದ. ಅಲ್ಲಿಂದ ಇಷ್ಟೊತ್ತಾದ ಆರ್ಡರ್ ಎಂತ ಸುದ್ದಿಲ್ಲ ಹೇಳಿ ಅದಕ್ಕೆ ಕಾಲ್ ಮಾಡಿದ. ಆರ್ಡರ್ ಎಂತ ಬರ್ಲಿಲ್ಲ. ಆಗೊಂದು ಯಾರ್ದು ಅಭಿಷೇಕ್ ಅಂತ ಬಂತು, ಅದೆಲ್ಲ ಹೇಳಿತ್ತು. ಮತ್ತೆ ಡೆಲಿವರಿ ಏಜೆಂಟ್ ನಂಬರ್ ಹುಡುಕಿ ಹಂಗೆ ಮಾಡಿದ ಕೂಡಲೇ ನಾ ಫೋನ್ ಮಾಡಿ ಕೇಳಿದ್ದೆ. ಅವ್ರು ಅಲ್ಲ ಅಂತ ಹೇಳಿದ್ರು. ನಾನು ರಿಟರ್ನ್ ಕೊಟ್ಟು ಹೇಳಿದ್ರು. ಮತ್ತೆ ಅದಕ್ಕೆ ಫೋನ್ ಮಾಡಿ ವಿಚಾರಿಸಕ್ಕೆ ಹಿಂಗಾಗ್ತದೆ ಅಂತ ಮತ್ತೆ ನಾನು ವಾಪಸ್ ಆರ್ಡರ್ ಮಾಡಿದ್ದೆ. ಈಗ ಮಂಗಳವಾರ ಬರ್ತದೆ. ಹಂಗೆ ಮಂಗಳವಾರ ನಾನು ಡೆಲಿವರಿ ಏಜೆಂಟಿಗೆ ಫೋನ್ ಮಾಡಿ ಹಿಂಗೆ ಮನೆ ಅಡ್ರೆಸ್ ಇರ್ತೇನೆ ನೀನಿಂತ ಅಲ್ಲಿಗೆ ಹೋದ್ರೆ ಮತ್ತೆ ವಾಪಸ್ ಶನಿವಾರ ತರಕ್ಕೆ ಅಷ್ಟೇ. ಎಂತ ಹೇಳಿ ಹೇಳ್ತಿಲ್ಲ ನೀನು. ನಾನು ಮಂಗಳವಾರವೇ ನೋಡಿ. ನಿಂಗೆ ಪೈಸೆ ಇಲ್ಲ ಬಂದ ಮತ್ತೆ ಕೊಡ ಕಷ್ಟ. ಪೈಸೆ ನೀನೆ ಕೊಟ್ಟು ನಿನಗೆ ಆಯ್ತು. ಈಗ ನಾನು ಈ ಗಿಫ್ಟ್ ಅನ್ನು ಓಪನ್ ಮಾಡ್ತೇನೆ. ಶನಿವಾರವೇ ಎಲ್ಲ ಒಟ್ಟಿಂಗ್ ಆಗುತ್ತಲ್ಲ, ಅಮ್ಮಂಗೂ ಸಿಕ್ಕುತ್ತೆ ಹೇಳಿ. ಆಯ್ತು, ಅಮ್ಮಂಗೆ ಸರ್ಪ್ರೈಸ್ ಆಗಿ ಮಂಗಳವಾರ. ನಿನ್ನ ಮಂಗಳವಾರ ಅತ್ತ ನೋಡ ತಾಯಿ ಮನೆಗೆ ಬಂದದ್ದಕ್ಕೂ ಸಹ ಹಂಗೆ ಅದಂಗೆ ಅದ ಅಂಬಗ ನಿನಗೆ ಎಂತ ಇಲ್ಲ ಕೊಡೇಡ ಮಾವ. ಮಗ ಖುಷಿಲಿ ತೆಕ್ಕೊಳ್ಳಕ್ ಅದು ಮಾವ ಸಂಬಳ ತೆಕ್ಕೊಂಡ ಲೆಕ್ಕಲ್ಲಿ ನಿನಗೆ ಗಿಫ್ಟ್ ತಂದದು. ಇದ್ರಲ್ಲಿ ನಾನು ನಿನಗೂ ಕೊಡ್ತೆ, ನನಗೂ ಗೊತ್ತಿಲ್ಲ ಎಂತ ಇಪ್ಪದು ಹೇಳಿ. ಅವನಿಗೆ ಈ ಬಾಕ್ಸ್ ಭಾರಿ ಚಂದ ಫೀಲ್ ಆದದ್ದು. ಅಮ್ಮ ಕೊಡ್ತ ಅಲ್ಲಿ ನೋಡಿ. ವಾವ್, ಆಯ್ತು. ನೆಕ್ಸ್ಟ್ ಇಯರ್ ತಗೊಳ್ಳೋ. ಅಂಬಗ ಬೇಡ, ಇದ್ರ ಕೊಡ್ತಿಲ್ಲ ನನ್ ಮಗ. ನೀನ್ ಹೀಗೆ ಮೋಸುಂಟು ಮಾಡಿದ್ರೆ ನನ್ ಕೊಡ್ತಿಲ್ಲ. ಹೋಗು ಮಾವನ ಹತ್ರ ಕಾಲಿಗೆ ಅಡ್ಡ ಬೀಳು, ಹೋಗು. ಭಾವನೆಗೆ ಸಹ ಗಿಫ್ಟ್ ಬಂದಿದೆ. ಚಂದ ಇದ್ದು. ವಾವ್, ಚೆನ್ನ ಚಡ್ಡಿ ಎನ್ನ ಹತ್ರ ಮೊನ್ನೆ ಕೊಟ್ಟಿದ್ದ ಮಾವ. ಮೊನ್ನೆ ಕೊಟ್ಟಿದ ಆತ ಎನ್ನ ಹತ್ರ ಮನೇಲಿ ಇದ್ದಲ್ಲಿ. ನೆಕ್ಸ್ಟ್ ಇಯರ್ ಹಾಕ್ಸಕ್ಕಷ್ಟ. ನೆಕ್ಸ್ಟ್ ಇಯರ್ ಹಾಕ್ಸಕ್ಕಷ್ಟ. ಚಂದ ಇದ್ದು ಕೊಡ್ತೆ. ಆನೆ ಓಪನ್ ಮಾಡಿ
ಗಿಫ್ಟಿಂಗ್ ಹಾ ಅದು ಎಲ್ಲರಿಗೂ ಐಸ್ ಕ್ರೀಮ್ ಇರ್ತಾರೆ. ಕೊಡುವ. ಅದೆಂತರ ಮಗಳು? ಆರು ಕೊಟ್ಟದು? ಆರು ಕೊಟ್ಟ ನಂಗೆ? ಆರು ಕೊಟ್ಟದು ಚಂದ ಇದ್ದ? ಆರು ಕೊಟ್ಟದೀಗ ಇವನಿಗೆ ಇದ್ರ ಮೇಲೆ ಕಣ್ಣು. ನಾನು ಮೊದಲು ಇದನ್ನು ಓಪನ್ ಮಾಡ್ತೇನೆ. ತಿನ್ಲಿಕ್ಕೆ ಒಂದು ನಾನು ಫೆರಾರಿ ರೋಷ್ ಅವನಿಗೆ ಫಸ್ಟ್ ಸಂಬಳ ಆದಾಗ ಬೇಕು ಅಂತ ಹೇಳಿದ್ದೆ. ನಿಮಗೆ ಅಷ್ಟೆಲ್ಲ ಆಗಿದ್ದೆಲ್ಲ ಸೊ ಫೆರಾರಿ ರೋಷ್ ಬೇಕು. ನಿಲ್ಲಿ ಇದ ಬಾಯ್ ಬಾಯ್. ಇವನಿಗೆ ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಈ ಪುಣ್ಯಾತ್ಮನಿಗೆ. ಒಂದು ಫೆರಾರಿ ರೋಷ್. ಅಪ್ಪ ಹಂಗೆ ಚಪ್ಪಲ್ ಇದೆ, ಚಪ್ಪಲ್ ಹಾಕೊಳ್ಳಿ ಬಾಟದ ಚಪ್ಪಲ್. ಆಯ್ತಾ, ಫೆರಾರಿ ರೋಷ್ ಆಗ್ಬೇಕು. ನೀನ್ ಇಲ್ಲಿ ಬಾ, ನೀನ್ ನನ್ಗೆ ಕಾಣೋದಿಲ್ಲ. ಇರ್ಬೋದು ಅಂತ ನನ್ನ ಊಹೆ. ಮತ್ತೆಂತ ಅಂತ ನನಗೆ ಗೆಸ್ ನನ್ನದು ಇಂಟ್ರೆಸ್ಟ್ ಇಲ್ಲ, ನನ್ನ ಗಂಡನದ್ದೆಂತ ಅಂತ ಅವ್ರಿಗೆ ಇಂಟ್ರೆಸ್ಟ್. ಓಕೆ, ಲೆಟ್ಸ್ ಓಪನ್. ಎಲ್ಲದು ಹೌದದು ಸರಿ ಸುಮಾರು ಯೋಚನೆ ಮಾಡಿದೆ. ಎಕ್ಸೆಲ್ ದೊಡ್ಡ ಕಂಡತ್ತೆ ನನಗೆ. ಇದು ನನ್ನ ಗಂಡನ ಶರ್ಟ್ ಆಯ್ತು. ಬಕ್ಕೋಳಿ ಎಲ್ಲ ತೆಗೆದೆ ಮತ್ತೆ ನೋಡುವ ಎಂತ ಅಂತ. ಐಕ್ಯಮ್ ಅಲ್ಲ, ಅದು ಐಕ್ಯಮ್ ಒಳ ಇದ್ದು As expected, Ferrari Rocher ನಾನು ಕೇಳಿದ್ದೆ ನಿನ್ನ ಫಸ್ಟ್ ಸಂಬಳದಲ್ಲಿ ನನಗೆ Ferrari Rocher ಚಾಕ್ಲೇಟ್ ಬೇಕು ಅಂತ. ವೇಟ್ ನನಗೆ ಇನ್ನೂ ಪ್ಲಮ್ ಕೇಕ್, ಡೈರಿ ಮಿಲ್ಕ್ ಸಿಲ್ಕ್ ಪ್ಲಮ್ ಕೇಕ್ ಒಂದರೆ ಎಲ್ಲ ತೋರ್ಸಿಗೆ ಕೊಡ್ತೆ. ಕಂಡತ್ತಾ? ನಿಲ್ಲು ಆಯ್ತಾ? ಬೇಗ ಬೇಗ. ಮೈ ಗಾಡ್ ದೇವ್ರೇ, ಬರ್ದದ್ದು ತಿರುಗಿಸಿ. ನಾನು ಸೀರಿಯಸ್ಲಿ ನಾನು ಇಂಥ ಗಿಫ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ನಾನು, ಇದು ನನ್ನ ತಮ್ಮ. ಇಯರ್ಸ್ ಚೇಂಜ್ಡ್. ಈ ಕಡೆ ನೋಡಿ, ನಾವು ಈಗ ದೊಡ್ಡ ಆದ ನಂತರ ಯಾವ ತರ ಇದ್ದೇವೆ ಅಂತ ಹೇಳೋ ಫೋಟೋ ಹಾಕಿ. ಬಟ್ ಒನ್ ಥಿಂಗ್ ಕನ್ಸ್ಟೆಂಟ್, ಅವರ್ ಬಾಂಡ್. ಸೀರಿಯಸ್ಲಿ ನಾನು ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ. ಅದೆಲ್ಲ ವುಡನ್ ಪೀಸ್, ಅದಕ್ಕೆ ಒಳಗೆ ಅಂತ ಇಲ್ಲ ವುಡನ್ ಪೀಸ್, ಅದು ಚಂದ ಇಡ್ಲಿಕ್ಕೆ ಆಯ್ತಾ. ನೋಡು, ಹಾಯ್ ಮಾಡಬೇಡ ಪ್ಲೀಸ್. ಇದನ್ನ ಜೀವಮಾನ ನೋಡು ನೋಡು. ಇದರಲ್ಲಿ ಮೇ ಬಿ ಏನೋ ಲೆಟರ್ಸ್ ಬರ್ದಿರ್ತಾನೆ. ಬರ್ಸಿದ್ದಲ್ಲ, ನಾನು ಟೈಪ್ ಮಾಡಿ ಪ್ರಿಂಟ್ ಮಾಡಿಸಿ. ಇಷ್ಟೆಲ್ಲ ಯಾವಾಗ ಮಾಡಿದ್ ನೀನು? ಐ ಲವ್ ಯು ಆಯ್ತಾ? ನನಗೊಂದು ಇಂಥ ಪ್ರೀತಿ ಸಿಗ್ತದೆ ನನ್ನ ತಮ್ಮನ ಸೈಡ್. ನಾನು ಓದ್ತೇನೆ. ಅಪ್ಪ ಖುಷಿ ಪಡುದು ನಿನ್ನೆ ಒಂದು ಚಪ್ಪಲಿ ತೆಗೆಯಕ್ಕೆ ಹೇಳ್ಕೊಂಡು ಹೇಳ್ತಾರ, ಯೋಚನೆ ಮಾಡ್ತೇನೆ. ಇದನ್ನ ನಾನು ಓದ್ತೇನೆ ಫಸ್ಟ್. ಯಾವ್ದಾದ್ರು ನಾನು ಓದ್ತೇನೆ. ಇದ್ರಲ್ಲಿ ಏನ್ ಬರ್ತಿದ್ದಾನೆ ಅಂತ ಕ್ಯೂರಿಯಾಸಿಟಿ ಇದ್ರೆ ನಿಮಗೆ ಹೇಳಿ ತೋರಿಸ್ಬೇಕಾ? ಆಮೇಲೆ ದೊಡ್ಡ ಎಂತ ಇಲ್ಲ ಅಂತ ಅವನಿಗೆ ಫೀಲ್ ಆಗ್ಬೋದು. ಬಟ್ ಆ ಒಂದು ಬಾಂಡ್ ಉಂಟಲ್ಲ, ಸೀರಿಯಸ್ಲಿ ನಂಗೆ ಅಳ್ಲಿಕ್ಕೆ ಇಷ್ಟ ಇಲ್ಲ ಆಯ್ತಾ. ಅದು ಡ್ರಾಮಾ ಅಂತ ಅನ್ನಿಸ್ತದೆ. ಬಟ್ ಇನ್ನೆಂತ ಗಿಫ್ಟ್ ಅದು ಮೂಲೆ ಗದ್ದೆಯಲ್ಲಿ ಮೊನ್ನೆ ಸಿಸಿ ಮಾಲ್ ಮಾಡಿಸಿದ್ದಾನ. ಮಂಗಳವಾರ ಆರ್ಡರ್ ಕೊಟ್ಟು ಬುಧವಾರ ತಂದದ. ಅಲ್ಲ, ಬುಧವಾರ ಕೊಟ್ಟು ಗುರುವಾರ ತಂದದ.
ನಾನು ಸುಮ್ಮನೆ ಸೈಕಲ್ ಹಿಡ್ಕೊಂಡು ಹೊರಗೆ ತಿರ್ಗ್ಲಿಕ್ಕೆ ಬಂದಿದ್ದೇನೆ ಆಗಿದ್ದಲ್ಲ, ನಾನು CC ಮಾಡಿ ಹೋಗ್ತಿದ್ದೆ. ಶೀತದ ಕುಂಕುಮ ಎಲ್ಲ ತಲೆ ಹಾಕಿದ್ದು ನೋಡಿ. ಅಮ್ಮನ ಮೆಮೊರಿ ಬಾಕ್ಸ್ ಇಂದ ಒಂದೊಂದೇ ಮೆಮೊರೀಸ್ ಈ ತರ ಕೆಳಗಿಡುದು. ಈಗ ತೆಗೆದ ಬಾಕೋ ಪುಲ್ಲ ಪುಲ್ಲ ಅದ್ರಲ್ಲಿ ಇನ್ನೂ ಸುಮಾರು so beautiful. Thank you so much. ಸಣ್ಣ ದೀಪಗಳ ದೊಡ್ಡ ಅಪ್ಪಗ ಹೆಂಗೆ ಈಗ ನಾನು ಎನ್ನ ರೂಮಲ್ಲಿ ಎನ್ನ ಇದಿದ್ದಲ್ಲ ವಾರ್ಡ್ರೋಬ್ ಅದರಲ್ಲಿ ಇದೆಂತರ ಇದು ಇದ್ಯಾರು ಪುಟ್ಟಕ್ಕೆ ಇದಾರು ಇದೆಂತರ ಇದು ಆರು ಅದೆಲ್ಲ ಸುಮ್ಮನೆ ಅದ ಹಂಗ ಮಾಡುವ ಇದಾರು ಅಣ್ಣ ನೀವು ಇವ್ರು ಕಳ್ಳ ನನ್ನ ಚಾಕೆಟ್ ಓಪನ್ ಮಾಡ್ಕೊಂಡು ಕೂತಿದ್ದಾನೆ. ಇನ್ನೊಂದು ಇವಳಿಂದ ನಾನು ಇನ್ನೊಂದು ದೊಡ್ಡ ಫೆದರ್ ಬಾಕ್ಸ್ ನೋಡಿದ್ದೆ. ಅದಕ್ಕೆ ಅದಕ್ಕೆ 800 ಇತ್ತು. ಅದೊಂದಕ್ಕೆ 800 ಹಾಕಿದ್ರೆ ಇದಕ್ಕೆಲ್ಲ ಬಜೆಟ್ ಸಾಕಾಗಿಲ್ಲ ಅಂತ ಇದು ಬಂದು ಇದರಲ್ಲಿ 16 ಉಂಟು ಇದ್ರಲ್ಲಿ. ನನಗೆ ಸಾಕಿದ್ದು ಧಾರಾಳ ಸಾಕು. ನನಗೆ ಒಂದು ಸಿಕ್ಕಿದ್ರೆ ಸಾಕು. ನನ್ನ ಮಗ ಇರ್ತಿದ್ದಾನೆ, ಅವನಿಗೆ ಚಾಕ್ಲೇಟ್ ಬೇಕಾಗಿದೆ. ನಾನು ಫಸ್ಟ್ ಅವನ ಸಮಾಧಾನ ಮಾಡಲಿಕ್ಕೆ ಹೋಗ್ತೇನೆ. ಹೇಳು ಇವತ್ತೆಂತ ಮಾಡಿದಾನೆ ತಮ್ಮ ಗಿಫ್ಟ್ ತರ್ಲಿಕ್ಕೆ ಅಂತ ಹೇಳು ಬೇಡ ಬೇಡ ಹೇಳು ಬೇಡ ಹೇಳ್ತೇನೆ ಹೇಳಿರ್ಲಿ ಅದು ಒಂದ್ಸತಿ ಹೇಳಿದ್ರೆ ಮತ್ತೆ ಆಯ್ತು. ಈಗ ನಾನು ವಿಡಿಯೋ ಆಫ್ ಮಾಡಿದ್ದೆ. ಹೇಳು ಬೇಡ ಹೇಳು ಬೇಡ ಅದೆಲ್ಲ ಹಾಕಲ್ಲ ಬೇಡ ಹೇಳು ಬೇಡ ಪ್ಲೀಸ್ ಬೇಡ ಅಂತದಲ್ಲ ಅಷ್ಟೆಲ್ಲ ಮರ್ಯಾದೆ ಬೇಡ. ಬಾಯ್ಲಿ ಹೇಳು ಯಾವತ್ತು ನಾನು ಯಾವೇಕಲ್ಲ ಹೇಳು, ತೊಂದರೆ ಇಲ್ಲ. ಯಾವ ಉಳಿದಿಲ್ಲ ತಮ್ಮ ಎಂತ ಉಂಟಿದ್ದ ಬ್ಯಾಗಿಂದ ತಂದು ಇಲ್ಲಿ ಮಡಗುದು, ಹಿಂದೆ ತಕೊಂಡೋಗಿ ರೂಮಿಗೆ ತಕೊಂಡೋಗಿ ಮಡಗಿದ. ತೊಟ್ಟೆ ಮಡಗುತ್ತ ಹೇಳಿದ್ರೆ ಬೇಡ ಅಲ್ಲೇ ಇಲ್ಲಿ ತೊಟ್ಟೆ ಇಲ್ಲಿ ಯಾರ ಚಾರ್ಜ್ ಮಡಗುಳಿ ಹೇಳಿದ. ನಾನಲ್ಲಿ ಮೇಲೆ ಹುಡುಗಿ ಮತ್ತೆ ಬಂದೆ ಇತ್ತು ಹಂಗೆ ಶೀತ ನೋಡಲ್ಲಿ ಪೋಸ್ ಕೊಡದ್ದು. ಅವನ ಫಸ್ಟ್ ಸಂಬಳದಲ್ಲಿ ನಮಗೆಲ್ಲ ಟ್ರೀಟ್. ಅದು ನಮ್ಮ ಪಾಲಿಗೆ ದೊಡ್ಡದೇ ಗೊತ್ತಾಯ್ತಾ. ಇನ್ನೂ ಸಹ ದೊಡ್ಡ ದೊಡ್ಡ ಗಿಫ್ಟ್ ಎಲ್ಲ ಕೊಡುವಾಗ ಆಗ್ಲಿ. ಇದಕ್ಕಿಂತ ಇನ್ನೆಷ್ಟು ನೀನ್ ಕೊಟ್ರು ಇದೇ ಫಸ್ಟ್ ದೊಡ್ಡ ಗಿಫ್ಟ್ ಆಗುದು. ಯಾಕಂತ ಹೇಳಿದ್ರೆ ಇದೇ ಸ್ಪೆಷಲ್. ಈಗ ನನ್ಗೆ ಆ ಲೆಟರ್ ಓದ್ಬೇಕು, ಆದ್ರೆ ಮಕ್ಳು ಮಲಗಬೇಕು ಅಷ್ಟೇ. ಅಪ್ಪ ಬರ್ಬೇಕು, ಫೀಲಲ್ಲೆಲ್ಲ ಓದ್ಲಿಕ್ಕೆ ಆಗುದಿಲ್ಲ. ದಾನೆ ಚೆಮ್ಮ ಜೋರುಂಡ ಕುಟ್ಲ ಪೋತು ಹಾಗಾದ್ರೆ ನಿಂಗೆ ಐಸ್ ಕ್ರೀಮ್ ಇಲ್ವೇ ಇಲ್ಲ. ಕೆಲ್ಸದಿಂದ ಬಂದಿದ್ದಾರೆ ಆಯ್ತಾ. ಎಷ್ಟುದ್ದು ಬಂದಿವೆ ನೋಡಿ ಅಪ್ಪನ ಗಡ್ಡ ಜುಟ್ಟೆಲ್ಲ. ಅಪ್ಪ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಜುಟ್ಟು ಕಟ್ಬೋದು. ಲೈಟ್ ವೇಟ್ ಅಲ್ಲ ಸರಿ ಆತಪ್ಪ ಸರಿ ಆತಪ್ಪ ಬ್ಯಾಟ್ ಅದ ಮರ ತೋರ್ಸಪ್ಪ, ಮರ ತೋರ್ಸಿ. ಮಗನ ಸಂಬಳದ್ದು ಜೀವಮಾನ ಇಡೀ ನಮಿಗೋಸ್ಕರ ಅವರ ಚಪ್ಪಲಿಯನ್ನು ಸವಿಸಿ ಸವಿಸಿ ದುಡ್ದದಕ್ಕೆ ನೋಡಿ ಎಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾನೆ ಮಗ. ಬಾಟ ಕಂಪೆನಿದು, ಕಂಪೆನಿ ಪ್ರಾಡಕ್ಟ್. ಅವ್ರಿಗೆ ನಾಚಿಕೆ ಆಗೋದಪ್ಪ, ನನ್ನ ಈ ಅವತಾರದಲ್ಲಿ ತೋರಿಸ್ಬೇಡ ನೀನು. ಸೊ ಇಷ್ಟೆಲ್ಲ ಗಿಫ್ಟ್ ಸಿಕ್ಕಿತ್ತಲ್ಲ, ಇದರ ಜೊತೆಗೆ ಅಮ್ಮನಿಗೊಂದು ಸೀರೆ ಮತ್ತು ಅಪ್ಪನಿಗೊಂದು ಶರ್ಟ್ ಪೀಸ್ ಕೂಡ ತೆಗೆದುಕೊಟ್ಟಿದ್ದಾನೆ. ಅಮ್ಮ ನನ್ನಲ್ಲಿ ಬ್ಯಾಗ್ ಉಂಟು, ನೀನು ಆ ಬ್ಯಾಗ್ ಆರ್ಡ್ರ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡು ಅಂತ ಹೇಳಿ ಪಟ್ಟು ಹಿಡಿದು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಅಮ್ಮನಲ್ಲಿ 2 ಬ್ಯಾಗ್ ಉಂಟು, ನಾನು ಹೆಚ್ಚು ಯೂಸ್ ಮಾಡೋದಿಲ್ಲ, ಸುಮ್ಮನೆ ಎಂತಕ್ಕೆ, ನೀನು ಫಸ್ಟ್ ಗಿಫ್ಟ್ ಅಂತ ಕೊಡಿಸೋದಾಗಿರ್ಬೋದು, ನಿನಗೂ ಖರ್ಚಿರ್ತದೆ, ಬೇಡ ಅಂಥೇಳಿ ಈ ಅಮ್ಮಂದಿರು ಗೊತ್ತುಂಟಲ್ಲ ಎಷ್ಟಿದ್ರು ನನಗೆ ಸಾಕು ಅಂತ ಮಾಡೋದು. ಹಾಗೆ ನನ್ನಮ್ಮ ಮಾಡಿ ಅವನಲ್ಲಿ ಆ ಬ್ಯಾಗನ್ನು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಮತ್ತು ಅವನು ಹೇಗೂ ಸೀರೆ ಕೊಡ್ತಾನೆ ಅಂತ ಗೊತ್ತಿದ್ದ ಕಾರಣ ನನಗೆ ಸೀರೆ ಸಾಕು ನನಗೆ ಅಂಥೇಳಿ ಸೀರೆ ಮಾತ್ರ ತೆಗೆದುಕೊಂಡಿದ್ದಾರೆ ಆಯಿತಾ. ಸೊ
ಅಮ್ಮನಿಗೆ ಒಂದು ಸೀರೆ, ಅಪ್ಪನಿಗೆ ಒಂದು ಶರ್ಟ್ ಪೀಸ್. ನಾನು ಫೋಟೋ ಹಾಕಿರ್ತೇನೆ, ನೋಡಬಹುದು ನೀವು. ಅದರದ್ದು ವಿಡಿಯೋ ಎಲ್ಲ ನನ್ನ ಜೊತೆ ಇಲ್ಲ ಆಯಿತಾ. ಅದು ಹೇಗಿರೋದು ತೆಗೆದದ್ದು ಅಂತ ಒಂದು ಫೋಟೋ ಉಂಟು, ಅದನ್ನು ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ನನ್ನ ಗಂಡನಿಗೆ ಹಾಗೆ ಒಂಥರ ಗ್ರೇ ಕಲರ್ ಶರ್ಟ್ ಕೊಟ್ಟಿದ್ದಾನೆ. ಅದು ಕೂಡ ವಿಡಿಯೋ ನಾನು ನಿಮಗೆ ತೋರಿಸಿದ್ದೇನಲ್ಲ, ಆಮೇಲೆ ಅವರು ಅದನ್ನು ಹಾಕಿ ಜಸ್ಟ್ ಟ್ರಯಲ್ ಮಾಡ್ತಾ ಇರೋದೊಂದು ಫೋಟೋ ಉಂಟು, ಅದನ್ನು ಕೂಡ ಇಲ್ಲಿ ಸೈಡಲ್ಲಿ ಹಾಕಿದ್ದೇನೆ, ಕಾಣಬಹುದು. ಎಂತ ಉಂಟು ಇದನ್ನು ಇಷ್ಟು ಒಂದು ದೊಡ್ಡ ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಏನು ಯಾರಿಗೂ ಸಿಗೋದೇ ಇಲ್ವಾ ಅಂತ ಅನ್ನಿಸ್ಬಹುದು. ಅವನು ಗಿಫ್ಟೆಲ್ಲ ಭಾರಿ ತಂದು ಕೊಡ್ತಾನೆ ಅಂತ ಯಾವ ಎಕ್ಸ್ಪೆಕ್ಟೇಷನ್ಸು ನಮಗಿರಲಿಲ್ಲ. ಆದರೆ ನನಗೆ ಗೊತ್ತಿತ್ತು, ನಾನು ಹೇಳಿದಲ್ಲ ಚಾಕ್ಲೇಟ್ ಅದೊಂದು ನನಗೆ ತಂದು ಕೊಡ್ತಾನೆ ಅಂತ ನಂಗೆ ಗೊತ್ತಿತ್ತು. ಅವನು ಯಾವತ್ತೂ ನಾವೆಲ್ಲ ಹೀಗೆ ಮಾತಾಡುವಾಗ, ಅಕ್ಕ ನಿನಗೆ ಫಸ್ಟ್ ಸಂಬಳಲ್ಲಿ ಎಂತ ಬೇಕು ಅಂತೆಲ್ಲ ಕೇಳುವಾಗ, ನನಗೆಂತ ಬೇಡ, ಎಂತಂದರೆ ಎಂತ ಬೇಡ, ನೀವು ಫಸ್ಟೊಂದು ನೀನು ನೆನೆಸಿದಂಥ ಜಾಬ್ ಆಗಲಿ, ನನಗೆ ಒಂದು ಚಾಕ್ಲೇಟ್, ಆ ಫೆರರಿ ರೋಷನ್ ಚಾಕ್ಲೇಟ್ ಉಂಟಲ್ಲ, ರೋಷರ್ ಚಾಕ್ಲೇಟ್, ಅದು ಮಾತ್ರ ಸಾಕು ಅಂತ ಹೇಳ್ತಿದ್ದೆ. ಸೊ ಅದನ್ನು ತಂದು ಕೊಟ್ಟಿದ್ದಾನೆ. ಅದರ ಜೊತೆ ಪ್ರೆಷಸ್ ಗಿಫ್ಟ್ ಕೂಡ ಕೊಟ್ಟಿದ್ದಾನೆ. ನನ್ನ ಲೈಫ್ ಟೈಮಿಗೆ ಸಾಕು. ಈಗ ನನಗೆ ಆ ಕಾಗದವನ್ನೆಲ್ಲ ಓದಿಯಾಗಿದೆ, ಮನಸ್ಸು ತುಂಬಿ ಬಂದಿದೆ. ಸೊ ಮಗನಿಗೆ ಆ ಟೈಮಲ್ಲಿ ಅದು ನನಗೆ ಕೊಟ್ಟ ಗಿಫ್ಟ್ ಬಾಕ್ಸ್ ಭಾರಿ ಚೆಂದ ಕಂಡು, ಇದೆಂತ ಮಾವ ಅಕ್ಕನಿಗೆ ಹಾಗೆ ಕೊಟ್ಟದ್ದು ಅಂತೆಲ್ಲ ಅವನಿಗೆ ಫೀಲ್ ಬಂದಿದೆ. ಬಟ್ ಎಲ್ಲರಿಗೂ ಅವನು ಯೋಚನೆ ಮಾಡಿ ಚಂದದ ಗಿಫ್ಟ್ ಕೊಟ್ಟಿದ್ದಾನೆ. ಮತ್ತು ಮಕ್ಕಳ ಸ್ವಭಾವ ಹಾಗೆ, ಎಂತ ಮಾಡಲಿಕ್ಕಾಗೋದಿಲ್ಲ. ಈಗ ಅವನಿಗೆ ಗೊತ್ತಾಗಿದೆ, ಸುಮ್ಮನಿದ್ದಾನೆ, ದೊಡ್ಡ ವಿಷಯ ಅಂತ ಅನ್ನಿಸೋದಿಲ್ಲ, ಯಾಕಂತ ಅವನಿಗೆ ಬೇಕಾದ ಚಾಕ್ಲೇಟ್ ತಿಂದಾಗಿದೆ. ಹಾಗೆ ಅದೊಂಥರ ನಮ್ಮ ಭಾವನೆಗಳಾಗಿತ್ತಾಯ್ತಾ. ನಾವು ತುಂಬ ಖುಷಿಪಟ್ಟಿದ್ದೇವೆ. ಖರ್ಚು ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ನಾವು ಮಾಡಲಿಲ್ಲ, ಅದು ಅವನಿಷ್ಟ ಆಗಿತ್ತು. ಅವ್ನು ಹೆಚ್ಚು ಖರ್ಚು ಮಾಡೋದಿಲ್ಲ, ಈಗಂತೂ ಮಾಡೋದೇ ಇಲ್ಲ. ಫಸ್ಟ್ ಸಂಬಳದಲ್ಲಿ ಏನಾದರೂ ಕೊಡಿಸ್ಬೇಕು ಅಂತ ಅವನಿಗೆ ಆಸೆ ಇತ್ತು, ಕೊಡಿಸಿದ. ಒಳ್ಳೆಯದಾಗಲಿ ಅಂತ ಅಷ್ಟೇ ಹಾರೈಕೆ. ಜೀವನ ಇನ್ನೂ ತುಂಬ ಗಿಫ್ಟೆಲ್ಲ ಕೊಡೋ ಹಾಗೆ ಆಗಲಿ ಅಲ್ವಾ. ಅಕ್ಕಂದರು ತಮ್ಮಗಿಯರೆಲ್ಲ ಇದ್ದರೆ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಸಹ. ಆದರೆ ಅವನಿಂದ ಏನೂ ಹೆಚ್ಚು ನಾನು ಕೇಳೋದೇ ಇಲ್ಲ, ಅದು ಬೇಕು ಇದು ಬೇಕು ಅಂತ. ಹಾಗೆ ಅಷ್ಟೇ. ಬಾಂಡಿಂಗ್ ಚೆಂದ ಕೊಟ್ಟಿದ್ದಾನಲ್ಲ ಅವನು, ನನಗೊಂದು ಆ ಬಾಂಡ್ ಕೊಟ್ಟಿದ್ದಾನಲ್ಲ, ನನಗೆ ಅಷ್ಟೇ ಸಾಕು. ಒಂದು ಹೆಣ್ಮಕ್ಳಿಗೆ ಮದುವೆ ಆದ ನಂತರ ತಾಯಿ ಮನೆಯಿಂದ ಬೇಕಾಗೋದಾದರೆ ಒಂದು ಪ್ರೀತಿ, ಒಂದು ಇಡೀ ಪ್ರೀತಿ, ಜೀವಮಾನಕ್ಕಾಗುವಷ್ಟು ನೆಮ್ಮದಿ, ಅಷ್ಟು ತಾಯಿ ಮನೆಯಿಂದ ಸಿಕ್ಕಿದರೆ ಇನ್ನೇನು ಬೇಕಾಗೋದಿಲ್ಲ ಹೆಣ್ಮಕ್ಳಿಗೆ. ನನಗದು ಸಿಕ್ಕಿದೆ, ಅದು ಜೀವಮಾನಕ್ಕೆ ಸಿಕ್ಕಲಿ ಅಂತ ಆ ದೇವರಲ್ಲಿ ನಾನು ಬೇಡಿಕೊಳ್ಳೋದು ಅಷ್ಟೇ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ನಾನೆಲ್ಲೂ ವಿಡಿಯೋವನ್ನು ಕಟ್ಟೆಲ್ಲ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಒಂದು ರಿಯಲ್ ಭಾವನೆಗಳನ್ನು ಆ್ಯಸ್ ಇಟ್ ಈಸ್ ತೋರಿಸಿದ್ದೇನೆ. ಸುಮ್ಮನೆ ಶೋ ಆಫ್ ಎಲ್ಲ ಮಾಡೋದಾದರೆ ನಂಗೆ ಮ್ಯೂಸಿಕ್ ಹಾಕೋದು ಮತ್ತು ಹಾಗೆ ಅಂತ ಎಕ್ಸೋರೇಟ್ ಎಲ್ಲ ಮಾಡ್ಬೋದಿತ್ತು, ಬೇಡ ಅಂತ ಬಿಟ್ಟಿದ್ದೇನೆ. ಸೊ ಇದ್ದದನ್ನೇ ಇದ್ದ ಹಾಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಅಷ್ಟೇ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.